ಕನ್ನಡಿಗರಿಗೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಶುಭಾಶಯ. ಯಾಕಂದ್ರೆ ಇದು ಕನ್ನಡಿಗರ ಗೆಲುವು. 70 ಪೇಜ್ ನಾವು 2 hours ಅಲ್ಲಿ ಓದೋಕ್ಕೂ ಆಗಲ್ಲ. ಅದರಲ್ಲಿ ಎಕ್ಸಾಮ್ ಬರೆಯೋದಂತೂ ಬಹಳ ಕಷ್ಟ ಆಗುತ್ತೆ. ಎಕ್ಸಾಮ್ ಬರೆದು ಬಂದಮೇಲೆ 3 days ಡಿಪ್ರೆಷನ್ಗೆ ಹೋಗಿದ್ದು. ನಾವೇನು ಓದ್ತಾ ಇದ್ದೀವಿ? ಯಾಕೆ ನೀವು ತಾರತಮ್ಯ ಧೋರಣೆ ಮಾಡ್ತೀರಾ? ಇಂಗ್ಲೀಷಲ್ಲಿ ಮಾತ್ರ ಬರೆಯೋರು ನೀವು ಏನಕ್ಕೆ ಕ್ಲಿಯರ್ ಮಾಡೋಂಥದ್ದು? ಸಾಕಷ್ಟು ಗೊಂದಲಗಳು ಇದ್ದಾವೆ, ಸಾಕಷ್ಟು ಕರಪ್ಷನ್ ಇದೆ, ಸಾಕಷ್ಟು ಪೇಪರಲ್ಲಿ 58 ಕ್ವಶನ್ಗಳು ಮಿಸ್ಟೇಕ್ ಆಗಿದೆ. ಇವತ್ತೇನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ KPSC ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ KAS ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಹಾಗೂ ಕರವೇ ಕಾರ್ಯಕರ್ತರು ನಮ್ಮ ಜೊತೆಲಿದ್ರು. ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈಗಾಗಲೇ CM ಸಿದ್ದರಾಮಯ್ಯನವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕೂಡ ಟ್ವೀಟ್ನ ಮಾಡಿದ್ದಾರೆ. ಎಷ್ಟು ಖುಷಿಯಾಗಿದೆ ಅವ್ರಿಗೆ ಅನ್ನೋದ್ರ ಬಗ್ಗೆ ನಾನು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್, ಈಗ ಮರುಪರೀಕ್ಷೆಗೆ ಹೇಳಿದ್ದಾರೆ CM ಸಿದ್ದರಾಮಯ್ಯ ಅವರು, ಎಷ್ಟು ಖುಷಿ ಇದೆ? ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಶುಭಾಶಯ. ಯಾಕಂದ್ರೆ ಇದು ಕನ್ನಡಿಗರ ಗೆಲುವು. ಅದು ತದನಂತರ CM ಅವರೇನು ನಮ್ಮ ಮನವಿಗೆ ಶೀಘ್ರವಾಗಿ ಸ್ಪಂದಿಸಿ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನೆಕ್ಸ್ಟು ಇದೊಂದು ಅಷ್ಟೇ ಸೊಲ್ಯೂಷನ್ ಅಲ್ಲ, ಎಕ್ಸಾಮು ಕನ್ನಡದಲ್ಲಿ ನ್ಯಾಯಯುತವಾಗಿ ಆಗಬೇಕು, ತುಂಬ ಪಾರದರ್ಶಕವಾಗಿ ಎಕ್ಸಾಮ್ ಆಗಬೇಕು. ಅದಲ್ಲದೆ KPSC ಇದೊಂದು ಎಕ್ಸಾಮು ಎಕ್ಸಾಮ್ ಒಂದೇ ಸಮಸ್ಯೆ ಅಲ್ಲ. ಇವಾಗ ಏನು ಮುಖ್ಯ ಸಮಸ್ಯೆ ಅಂದರೆ KPSCಲಿ ಕಾಯಂ ಕಾರ್ಯದರ್ಶಿಗಳಿಲ್ಲ. ಯಾರು ರಾಕೇಶ್ ಕುಮಾರ್ ಅವ್ರು ಏನಿದ್ದಾರೆ, ಅವರು ಅಡಿಷನಲ್ ಚಾರ್ಜ್ ತಗೊಂಡು ಮಾಡ್ತಾ ಇದ್ದಾರೆ. ಕಾರ್ಯ ಒತ್ತಡ ಇದೆ ಅವ್ರಿಗೆ. ಕಂಪ್ಲೀಟಾಗಿ ತುಂಬ ಪಾರದರ್ಶಕ ಅಧಿಕಾರಿನ KPSCಗೆ ನೇಮಕ ಮಾಡಬೇಕು, ಮೊದಲನೇದು. ನಂತರ ಸಿದ್ದರಾಮಯ್ಯ ಸರ್, ಕಾಂಗ್ರೆಸ್ ಸರ್ಕಾರ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೋ 2.5 ಲಕ್ಷ ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ನಾವು ಬಂದಾಗ ಅಂತ ಏನು ಹೇಳಿದ್ರು. ಬಂದು ಸರ್ಕಾರ 1.5 ವರ್ಷ ಆಗಿದೆ. ನಮ್ಮ ಯಾವುದೇ ಹುದ್ದೆಗಳಾಗಲಿ ಕಾಲ್ಫರ್ ತುಂಬ ಕಡಿಮೆ ಇದೆ. ಗ್ಯಾರಂಟಿ ಕಾರಣ ಇರ್ಬೋದು, ಏನೇ ಇರ್ಬೋದು, ಅದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಹುದ್ದೆ ಬೇಕು. ಗ್ಯಾರಂಟಿಗಳು ನಮ್ಗೆ ಬೇಡ. ಗ್ಯಾರಂಟಿ ನಾವು ನಮ್ಗೆ ಬದುಕ್ತಾ ಇಲ್ಲ. ಸ್ಪರ್ಧಾರ್ಥಿಗಳು, ಎಜುಕೇಟೆಡ್ ವಿದ್ಯಾರ್ಥಿ, ಡಿಗ್ರಿ ತಗೊಂಡಿರ್ತಕ್ಕಂಥವ್ರು ಬೇಕಾಗಿರೋದು ಕೆಲಸ, ಉದ್ಯೋಗ. ದಯವಿಟ್ಟು ಉದ್ಯೋಗ ಕೊಡಿ. ಉದ್ಯೋಗನೇ ನಮ್ಗೆ ದೊಡ್ಡ ಗ್ಯಾರಂಟಿ. ನಮ್ಮ ಮನೆಗೆ ಯಾವುದೇ ಗ್ಯಾರಂಟಿ ನಿಮ್ದು ಬೇಕಾಗಿಲ್ಲ, ಸರಿನಾ? ನೀವು ಇನ್ನು ಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳು, ನಮಗೊಂದು ಕೆಲಸ ಸಿಕ್ಕರೆ ಯಾವುದೂ ಬೇಕಾಗಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಉದ್ಯೋಗಿಗಳಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ. ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ ನಾನು ವಿನಂತಿ ಮಾಡೋದೇನೆಂದರೆ, ನಿರುದ್ಯೋಗ ತುಂಬ ಸಮಸ್ಯೆ ದೊಡ್ಡದಾಗಿದೆ ಕರ್ನಾಟಕದಲ್ಲಿ. ದಯಮಾಡಿ ತಾವು ಏನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಲ್ಲ 2.5 ಲಕ್ಷ ಹುದ್ದೆಯನ್ನು ಭರ್ತಿ ಮಾಡ್ತೀನಿ ಅಂತ, ಅದ್ರ ಕಡೆ ಗಮನ ಹರಿಸ್ಬೇಕು. KPSC ರಿಫಾರ್ಮ್ಸು ಎಕ್ಸಾಮ್ ಮಾಡೋದೊಂದೇ ಅಲ್ಲ, ಎಕ್ಸಾಮು ಕರೆಕ್ಟಾಗಿ ಆಗಬೇಕು, ನ್ಯಾಯಯುತವಾಗಿ ಆಗಬೇಕು. KPSC ಅಂದರೆ ಭ್ರಷ್ಟರ ಕೂಪ. ದಯವಿಟ್ಟು ಅದನ್ನು ರಿಫಾರ್ಮ್ ಮಾಡಿ. ಎಲ್ಲ ಹಂತದಲ್ಲೂ KPSC ರಿಫಾರ್ಮ್ ಮಾಡಬೇಕು. ಎಕ್ಸಾಮ್ನ ನ್ಯಾಯಯುತವಾಗಿ ಮಾಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪಂದಿಸೋಕ್ಕೆ ಅತಿ ಶೀಘ್ರವಾಗಿ ಸ್ಪಂದಿಸ್ತೀನಿ. ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಕಳೆದ 3 ವರ್ಷಗಳಿಂದ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಎಕ್ಸಾಮ್ಗೆ ನಾವು ಕೂಡ ಏನಂದರೆ ಆ್ಯಸ್ ಪರ್ ಸಿಲೆಬಸ್ ಬೇಸ್ ಮೇಲೆ ಎಲ್ಲ ರೆಡಿ ಆಗಿರ್ತೀವಿ. ಈ ಟಾಪಿಕಲ್ಲಿ ಇಷ್ಟು ಬರುತ್ತೆ ಅಂತ ಎಲ್ಲ ರೆಡಿ ಆಗಿರ್ತೀವಿ. ಈ ಎಕ್ಸಾಮಲ್ಲಿ ಬರೆದು ಬಂದಾಗ ಏನಾಗಿತ್ತು ಅಂದರೆ, ಬೆಳಗ್ಗೆ ನಡೆದಂಥ ಒಂದು ಪೇಪರಲ್ಲಿ ಏನಿತ್ತು ಅಂದರೆ ತುಂಬ ಮಿಸ್ಟೇಕ್ ಇತ್ತು. ನಾವು ಆ ಪೇಪರಲ್ಲಿ ಬರೆದಾಗ ಮೆಂಟಲಿ ಸೆಕೆಂಡ್ ಪೇಪರ್ ಬರೆಯೋಷ್ಟರಲ್ಲಿ ನಾವು ತುಂಬ ಕುಗ್ಗೋಗ್ಬಿಟ್ಟಿದ್ದು. ನಾವು ಏನು ಇಷ್ಟೊಂದು ವರ್ಷದಿಂದ ಓದುತ್ತಿರೋದ್ರೂ ಕೂಡ ಆ ಎಕ್ಸಾಮಲ್ಲಿ ಯಾಕೆ ಹಿಂಗಾಯಿತು, ನಾವು ಈ ಎಕ್ಸಾಮಲ್ಲಿ ಅನ್ಫಿಟ್ ಏನೋ ಅಂತ ಕೂಡ ನಮ್ಮ ಮೇಲೆ ನಮಗೆ ಜಿಗುಪ್ಸೆನೂ ಕೂಡ ಬಂತು. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಎಕ್ಸಾಮ್ ಬರೆದು ಬಂದಮೇಲೆ 3 days ಡಿಪ್ರೆಷನ್ಗೆ ಹೋಗಿದ್ದು. ನಾವೇನು ಓದ್ತಾ ಇದ್ದೀವಿ? ನಾವು ಎಲ್ಲ ಹೋದರೂ ಇಲ್ಲೇನೋ ಬರುತ್ತಲ್ಲ. ಬಟ್ ಎಕ್ಸಾಮಲ್ಲಿ ಸಿಲೆಬಸ್ನು ಇವರೇ ಕೊಡ್ತಾರೆ. ಬಟ್ ಆ ಸಿಲೆಬಸ್ನ ಇವ್ರು ಫಾಲೋ ಯಾಕೆ ಮಾಡ್ತಾ ಇಲ್ಲ? ಮತ್ತು ನಾವೇನು ಓದೋದು? ಸಿಲೆಬಸ್ನ ಕೊಡ್ತಾರೆ ಇವರು, ಒಂದು ಸಿಲೆಬಸ್ಸು ಈ ಆ್ಯಸ್ ಪರ್ ಸಿಲೆಬಸ್ ಬೇಸ್ ಮೇಲೆ ಎಕ್ಸಾಮ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ಇವ್ರು ಎಕ್ಸಾಮ್ ಮಾಡಿದ್ಮೇಲೆ ಆ ಸಿಲೆಬಸ್ಸಲ್ಲಿ ಏನೂ ಫಾಲೋ ಮಾಡಿರಲ್ಲ. ಫಾರ್ ಎಕ್ಸಾಂಪಲು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ ಕೇಳಬೇಕು, ಏನೂ ಇರೋದೇ ಇಲ್ಲ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ತುಂಬ ಬೇಜಾರಾಗಿತ್ತು. ಬಟ್ ಈ ವಿಷಯವಾಗಿ ಸಿದ್ದರಾಮಯ್ಯ ಸರ್ ಅವರು ಬೇಗನೆ ರೆಸ್ಪಾನ್ಸ್ ಮಾಡೋದು ತುಂಬ ಖುಷಿ ಆಗ್ತಿದೆ. ಬಟ್ ನಾವು ಇಲ್ಲಿ ಬಂದಿರೋದು, ಕೆಲವರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಈ ಹೋರಾಟಕ್ಕೆ ಬಂದಾಗ ಇವರು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ವೇನೋ, ಇವ್ರು ಇದೇ ಕೆಲಸ ಅಂತ ಅನ್ಕೊಂಡ್ಬಿಡ್ತಾರೆ. ನಮ್ದು ಅಷ್ಟೇ ಅಲ್ಲ, ನಾವು ಓದಿರ್ತೀವಿ. ಬಟ್ ಏನಂದರೆ, ಇದು ಯೂನಿವರ್ಸಲ್ ಪ್ರಾಬ್ಲಮ್. ಇದು ಮೈನರ್ ಪ್ರಾಬ್ಲಮ್ ಆಗಿದೆ. ನಾವು ಇದ್ರ ಬಗ್ಗೆ ಹೋಗ್ಲಿ ಬಿಡು, ಮುಗಿದೋಗೈತೆ, ನಾವು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ತಿದ್ದು. ಇದೇನಾಗೈತೆ ಅಂದರೆ ತುಂಬ ತಪ್ಪುಗಳನ್ನು ಒಳಗೊಂಡೈತೆ. ಸೊ ಹಂಗಾಗಿ CM ಸಿದ್ದರಾಮಯ್ಯ ಸರ್ಗೆ ನಾವು ಹೇಳೋದೇನೆಂದರೆ, ಈ ಎಕ್ಸಾಮು ರೀಕಂಡಕ್ಟ್ ಮಾಡೋದು ನಮಗೆ ತುಂಬ ಖುಷಿ ಇದೆ. ನಾವು ಕೂಡ ಅವರಿಗೆ ತುಂಬ ಅಭಿನಂದನೆ ತಿಳಿಸ್ತೀವಿ ಮೇಡಮ್. ಸರ್, ಈಗ ರೀಕಂಡಕ್ಟ್ ಮಾಡ್ತಾ ಇದ್ದಾರೆ, ಮರುಪರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಏನಪ್ಪ ಅಂತಂದ್ರೆ, ಈಗಾಗಲೇ ಒಂದಷ್ಟು ಎಡವಟ್ಟುಗಳು ಆಗೋಗಿದೆ. ಅದಕ್ಕೆ ಶಿಕ್ಷೆ ಆಗಬೇಕಾ ಬೇಡವಾ? ನಾವು ಹೇಳೋದು, ಇವಾಗ ಎಕ್ಸಾಮ್ ಕೌನ್ಸಿಲರ್ ಅಂತ ಒಬ್ಬರು ಜ್ಞಾನೇಂದ್ರನ್ ಅವರು UP ಅವರು, ಅವ್ರ ಕಂಟ್ರೋಲರ್, ಅವ್ರು ನೇಮಕ ಮಾಡಿದ್ರು. ಅವರು ಯಾವ ಮಾನದಂಡ ಇಟ್ಕೊಂಡು ಕ್ವಶನ್ ಪೇಪರ್ನ ರೆಡಿ ಮಾಡೋರು ಅನ್ನೋದು ಗೊತ್ತಿಲ್ಲ. ನಾವು ಹೇಳೋದು, ಕ್ವಶನ್ ಪೇಪರ್ ಸೆಟ್ ಮಾಡೋರು ಕರ್ನಾಟಕದಲ್ಲಿ ತುಂಬ ಕೂಡ ವಿದ್ಯಾವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ.
ಅವರ ಒಂದು ಕಮಿಟಿ ಮಾಡಿ ಕ್ವಶನ್ ಪೇಪರ್ ಒಂದು ಎಲ್ಲ ಏರಿಯಾದಲ್ಲೂ ಕವರ್ ಮಾಡಿ ಅದನ್ನ ತರ್ಜುಮೆ ಮಾಡೋದಿರೋದಿಲ್ಲ ಅದನ್ನ ಕ್ಲೀನಾಗಿ ಮಾಡಿ ಎಲ್ಲರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡಬೇಕು. ಅದ್ರ ಜೊತೆಗೆ ಪಾರದರ್ಶಕವಾಗಿ ನಡಿಬೇಕು. ನಡೆದಂಥ ತಕ್ಷಣದಲ್ಲಿ ಒಂದು ಕೀ ಆನ್ಸರ್ ಬಿಡ್ತಾರೆ. ಏನಂದ್ರೆ ಒಂದು ಎಕ್ಸಾಮ್ ಮಾಡಿದ್ಮೇಲೆ ಕೀ ಆನ್ಸರು ತುಂಬಾ ತಪ್ಪುಗಳನ್ನು ಕೊಡ್ತಾರೆ. ಯಾಕಂದ್ರೆ ಕ್ವಶನ್ ಪೇಪರ್ ಅವರೇ ಸೆಟ್ ಮಾಡಿರ್ತಾರೆ. ಅದು ಕಾಮನ್ ಸೆನ್ಸ್ ಮೇಡಮ್. ಒಂದು ಎಕ್ಸಾಮ್ ಬಿಟ್ಟ ಮೇಲೆ ಕೀ ಆನ್ಸರ್ ಕ್ಲೀನಾಗಿ ಬಿಡಬೇಕು. ಅದರಲ್ಲೂ ತುಂಬಾ ಗೊಂದಲಗಳು 10-15ರಿಂದ ಕೀ ಆನ್ಸರ್ಗಳು ರಿವೈಸ್ ಆಗುತ್ತೆ. ನಾವು ಪ್ರಶ್ನೆ ಕ್ವಶನ್ ಪೇಪರ್ನ ರೆಡಿ ಮಾಡುವಾಗ ಕ್ಲೀನಾಗಿ ಅವೆಲ್ಲ ಕ್ಲೀನಾಗಿ ನೋಡಿಕೊಂಡು ಯಾವುದು ಸರಿ ತಪ್ಪು ಅಂತ ಒಂದು ಕಮಿಟಿ ಮಾಡಿ ಒಂದು ಕ್ವಾಲಿಟಿ ಕ್ವಶನ್ ಪೇಪರ್ನ ರೆಡಿ ಮಾಡಿ ಅದನ್ನ ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಹುಡುಗರಿಗೆ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡಿ ಪಾರದರ್ಶಕವಾಗಿ ಎಕ್ಸಾಮ್ ನಡೀಬೇಕು. ಎಕ್ಸಾಮ್ ನಡೆದ್ರ ಜೊತೆಗೆ ಮುಂದೆ ಮೇನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಇಂಟರ್ವ್ಯೂ ಯಾವಾಗಿರುತ್ತೆ, ಅದನ್ನು ಕೂಡ ಒಂದು ಡೇಟ್ಗಳನ್ನ ಒಂದು ಶೆಡ್ಯೂಲ್ಗಳನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳ್ಕೊತೀವಿ ಮೇಡಮ್. ಸಿದ್ದರಾಮಯ್ಯ ಧನ್ಯವಾದ ಹೇಳ್ತೀನಿ. ಬರೇ ಕನ್ನಡ ಇಂಗ್ಲೀಷ್ ಅಷ್ಟೇ ಪ್ರಾಬ್ಲಮ್ ಇಲ್ಲ, ಇದು ರಿಸಲ್ಟ್ ಲೇಟ್ ಆಗಿಬಿಡ್ತಿದ್ದಾರೆ. ಎಕ್ಸಾಮ್ 1 ವರ್ಷ ಆಯಿತು, ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಅದನ್ನು ಬೇಗ ಬಿಡಿಸ್ಬೇಕಂತ ಹೇಳ್ತಾ ಇಷ್ಟಪಡ್ತೀನಿ. ಎಕ್ಸಾಮ್ ಆಗ್ತಿರೋದು ಖುಷಿ ಆಗ್ತಿದೆ. ಬಟ್ ನೆಕ್ಸ್ಟ್ ರೀ ಎಕ್ಸಾಮ್ ಮಾಡಿದ್ರು ಸಿಸ್ಟಮೆಟಿಕ್ ಆಗಿರ್ಬೇಕು. ಏನಕ್ಕಂದ್ರೆ 2 hours ಅಲ್ಲಿ ಸ್ಟೂಡೆಂಟ್ ಅದನ್ನ ಕಂಪ್ಲೀಟ್ ಮಾಡೋ ಥರ ಇರಬೇಕು. ಈ ಲಾಸ್ಟ್ ಟೈಮ್ ಆಗಿತ್ತಲ್ವಾ, ಆ 2 hours ಅಲ್ಲಿ ಆಗೋ ಥರ ಇದ್ದಿಲ್ಲ ಅದು ಎಕ್ಸಾಮ್ ಪೇಪರು. 70 ಪೇಜ್ ನಾವು 2 hours ಅಲ್ಲಿ ಓದೋಕ್ಕೂ ಆಗಲ್ಲ. ಅದರಲ್ಲಿ ಎಕ್ಸಾಮ್ ಬರೆಯೋದಂತೂ ಭಾಳ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮಾಡಲಿ, ರೀ ಎಕ್ಸಾಮ್ ಮಾಡೋದ್ರಿಂದ ಖುಷಿ ಆಗ್ತದೆ. ಅದಕ್ಕೋಸ್ಕರ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಏನಂತಂದ್ರೆ ಪ್ರಾಪರ್ ವೇದಲ್ಲಿ ಕಂಡಕ್ಟ್ ಮಾಡಲಿ ನೆಕ್ಸ್ಟು, ಅಷ್ಟೇನೆ ಹೇಳೋದು. ಸರ್, ಇವಾಗ ಮರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ರೀ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಲ್ಲ, ಇವಾಗ ಏನೆಲ್ಲ ಹಿಂದೆ ನಾವು ದೋಷಗಳನ್ನ ನೋಡಿದ್ವಿ ಅದೇ ರೀತಿಯಾದಂತದ್ದು ಆಗಬಾರ್ದು ಅಂದ್ರೆ ಟ್ರಾನ್ಸ್ಲೇಟ್ ಏನು ಮಾಡ್ತಾರೆ ಇಂಗ್ಲಿಷ್ ಇಂದ ಕನ್ನಡಗೆ ಆ ಪ್ರಶ್ನೆಗಳು ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ಅವರು ನೇಮಕ ಮಾಡುವಂತಹ ಒಬ್ಬ ಏನು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಾರಲ್ಲ ಅವ್ರನ್ನ ನೇಮಕ ಮಾಡೋದ್ರಲ್ಲೂ ಕೂಡ ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಹೇಳೋದೆ ಅಂತಂದ್ರೆ ಪೇಪರ್ ಫಸ್ಟ್ ಕನ್ನಡದಲ್ಲಿ ಮಾಡಬೇಕು. ಏನಕ್ಕಂದ್ರೆ ಇದು ಕರ್ನಾಟಕ ಕಂಡಕ್ಟ್ ಮಾಡ್ತಿರೋದು KPSC ಅವರು. ಇಂಗ್ಲಿಷ್ ಇಂದ ತಗೊಂಡು ಕನ್ನಡಕ್ಕೆ ಮಾಡೋದಲ್ಲ, ಇದು ತಪ್ಪಾಗುತ್ತೆ. ಏನಕ್ಕಂತಂದ್ರೆ ಆಸ್ ಎ ಇಂಡಿವಿಜುವಲ್ ಆಗಿ ಹೇಳ್ಬೇಕಂತಂದ್ರೆ ಒಬ್ಬೊಬ್ರು ಇಂಗ್ಲಿಷ್ ಅಲ್ಲಿ ಇರೋರ್ಗೆ ಹೆಲ್ಪ್ ಆಗುತ್ತೆ. ನಾನು ಇಂಗ್ಲಿಷ್ ಸ್ಟೂಡೆಂಟ್ ಆಗ್ಬಿಟ್ಟು ನನ್ಗೆ ಹೆಲ್ಪ್ ಆಗ್ಬೋದು, ಬಟ್ ಆದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಂತಂದ್ರೆ ಫಸ್ಟ್ ಕನ್ನಡದಲ್ಲಿ ಮಾಡ್ಬಿಟ್ಟು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ಲಿ ಹೊರತು ಇಂಗ್ಲಿಷಲ್ಲಿ ಮಾಡ್ಬಿಟ್ಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ತಪ್ಪಾಗುತ್ತೆ. ಇವರು ಈ ಸರಿ ಮಾಡಿರೋದೆಲ್ಲ ಗೂಗಲ್ ಟ್ರಾನ್ಸ್ಲೇಟರ್ ಇಂದ ಹೊರತು ಯಾರನ್ನೂ ಇಟ್ಟಿಲ್ಲ. ಇದು ಒಂಥರ ಹೆಂಗಂತಂದ್ರೆ ಸುಮ್ಮನೆ ನಮ್ಮನ್ನ ಸಮಾಧಾನ ಪಡ್ಸೋಕ್ಕೋಸ್ಕರ ಆ ಕಮಿಟಿ ಇದೆ, ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಯಾವ ಕಮಿಟಿಯಿಂದನೂ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಮಾಡಿದ್ದಾರೆ ಅಂತ ಅಂದ್ರೂ ಅವ್ರು ದುಡ್ಡು ಹೊಡೆದಿದ್ದಾರೆ ಅಂತ ಹೇಳ್ತೀವಿ ಹೊರತು ಯಾವ ಕಮಿಟಿಯಿಂದ ಮಾಡಿರೋದಂತ ಪಕ್ಕ ಅಲ್ಲ ಇದು ಪೇಪರು. ಮ್ಯಾಮ್ KPSC ಇದಕ್ಕೆ ಹೊಣೆ ಆಗುತ್ತೆ, ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ KPSC ಅಂತಂದ್ರೆ KPSC ನಮ್ಮ ವ್ಯವಸ್ಥೆಯಿಂದ ಬಂದಿರೋದು ಹೊರತು ಅದೇನು ಉದ್ಭವ ಆಗಿರೋದಲ್ಲ. ಸೊ ಎಲ್ಲದಕ್ಕೂ ವ್ಯವಸ್ಥೆ ಪ್ಲಸ್ ಅದರಲ್ಲಿ ನಡೆಸ್ತಾ ಇರೋ ಗೌರ್ಮೆಂಟ್ ಅಂತಾನು ಹೇಳ್ಬೋದು ಮ್ಯಾಮ್. ಅವಕಾಶ ಕೊಟ್ಟಿದ್ದಾರೆ ಮರು ಪರೀಕ್ಷೆಗೆ. ಈಗ ಮತ್ತೆ ನೀವು 2 ತಿಂಗಳ ಕಾಲನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದ್ರ ಬದಲು ಇವ್ರು ಏನಾದ್ರು ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಮಾಡಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹೌದು ಮೇಡಮ್, ಕರೆಕ್ಟ್ ಆಗಿ ಮಾಡಿದ್ರೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸಾಕಷ್ಟು ಗೊಂದಲಗಳು ಇದಾವೆ, ಸಾಕಷ್ಟು ಕರಪ್ಷನ್ ಇದೆ, ಸಾಕಷ್ಟು ಪೇಪರಲ್ಲಿ 58 ಕ್ವಶನ್ಗಳು ಮಿಸ್ಟೇಕ್ ಆಗಿದೆ ಮೇಡಮ್. ಏನ್ ಹೇಳ್ತೀರಾ? ಇವಾಗ ರೀ ಎಕ್ಸಾಮ್ ಮಾಡ್ತೀವಿ ಅನ್ನೋದು ಒಂದು ಖುಷಿ ಆಗಿದೆ. ರೀ ಎಕ್ಸಾಮಿನೇಷನ್ ಮಾಡೋದು ಖುಷಿನೇ ಮೇಡಮ್. ಸಾಕಷ್ಟು ಬಡ ಮಕ್ಕಳಿಗೆಲ್ಲ ಓದ್ತಿದ್ದಾರೆ ಚಂದ್ರ ಲೇಔಟ್ ಅಲ್ಲಿ, ಸಾಕಷ್ಟು ಖುಷಿನೇ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ರಿಫಾರ್ಮ್ಸ್ ಆಗ್ಬೇಕು ಮೇಡಮ್. ಜಾಸ್ತಿ ಕರಪ್ಷನ್ ಎಲ್ಲ ಇರಬಾರ್ದು, ಜಾಸ್ತಿ ರಿಫಾರ್ಮ್ಸ್ ಆಗ್ಬೇಕು ಮೇಡಮ್. ಈ ಎಕ್ಸಾಮ್ ಮಾಡ್ತಿರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅಷ್ಟು ವರ್ಷದಿಂದ ಕಷ್ಟಪಟ್ಟು ಓದಿದ್ದಾರೆ. ಸೊ ರೀ ಎಕ್ಸಾಮ್ ಆದ್ರೆ ಎಲ್ಲರಿಗೂ ಒಳ್ಳೇದೇನೆ. ಯಾಕಂದ್ರೆ ಈಗೀಗ ಜನ್ರೇಷನ್ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾರೆ, ಬಟ್ ಫಸ್ಟ್ ಇಂದಾನು ಎಷ್ಟೋ ಜನ ಕನ್ನಡ ಮೀಡಿಯಂ ಅನ್ನ ಓದ್ಕೊಂಡ್ ಬಂದಿದ್ದಾರೆ. ಸೊ ಈಗ ಯಾವ ರೀತಿ IAS ಎಕ್ಸಾಮ್ ಕೂಡ ಕನ್ನಡದಲ್ಲೇ ಮಾಡ್ಬೇಕಂತ ಒಂದು ಏನಿದೆ, ಈ ಎಕ್ಸಾಮ್ ಕೂಡ ಒಂದು ಕನ್ನಡದಲ್ಲಿ ಮಾಡಿ ಮತ್ತೆ ಇದು ಏನೋ ಒಂದು ಸಮಸ್ಯೆ ಆಗಿರೋದ್ರಿಂದ ಮತ್ತೆ ರೀ ಎಕ್ಸಾಮ್ ಮಾಡ್ಬೇಕನ್ನೋದು ತುಂಬಾ ಒಳ್ಳೇದು. ಯಾಕಂದ್ರೆ ಎಲ್ಲರಿಗೂ ಸಹಾಯ ಆಗುತ್ತೆ, ಯಾರಿಗೂ ಮೋಸ ಆಗಲ್ಲ. ಸೊ ತುಂಬಾ ಒಳ್ಳೇದು ನನ್ನ ಪ್ರಕಾರ. ಸರ್, ಅಂದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವರು ರೀ ಎಕ್ಸಾಮ್ ಮಾಡ್ತೀವಿ ಅಂತ ಈಗ ಏನ್ ಹೇಳಿದ್ದಾರೆ, ಅದ್ರ ಬದಲು ಇವರು ಕರೆಕ್ಟ್ ಆಗೇನೆ ಕ್ವಶನ್ ಪೇಪರ್ ನ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮತ್ತೆ ಸ್ಟೂಡೆಂಟ್ಗಳು ಅವರ ಕೆಲಸ ಕಾರ್ಯ ಬಿಟ್ಟು 2 ತಿಂಗಳ ಕಾಲಾವಕಾಶ ಮತ್ತೆ ಓದಿದ್ದಕ್ಕೆ ಕೊಡ್ಬೇಕಾಗ ಅಂತ ಸ್ಥಿತಿ ಬರ್ತಿರ್ಲಿಲ್ಲ.
ಹೌದೌದು, ಇದೊಂದು ಸಮಸ್ಯೆ ಆಗಿರ್ಲಿಲ್ಲ ಅಂದ್ರೆ ಎಲ್ಲಾರ್ದು ಟೈಮ್ ಉಳಿತಾ ಇತ್ತು. ಆಮೇಲೆ ಅವರು ಎಜುಕೇಶನ್ ಕಡೆ ಗಮನ ಕೊಡ್ಬೋದಿತ್ತು. ಸೊ ಬರೀ ಈ ಒಂದು ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮ್ ಆಗ್ಲಿ ಈ ತರ ಸಮಸ್ಯೆ ಆಗ್ದಂಗ್ ನೋಡ್ಕೋಬೇಕು. ಈಗ ಯಾವ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆಮೇಲೆ ನ್ಯೂಸ್ ಅವ್ರು ಆಗಿರ್ಬೋದು, ಏನೇ ಒಂದು ತಪ್ಪುಗಳಾದ್ರೂ ತೋರಿಸ್ತಾರೆ. ಇದರಿಂದ ಇನ್ನೂ ಅಭಿವೃದ್ಧಿ ಆಗುತ್ತೆ. ಅವ್ರ ತಪ್ಪುಗಳನ್ನ ತಿದ್ದುಕೊಂಡು ನೆಕ್ಸ್ಟ್ ಬರೋ ಯಾವುದೇ ಎಕ್ಸಾಮ್ ಇರ್ಲಿ ಅದನ್ನ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಬರ್ತಾ ಇದೆ. ಸೊ ಇದರಿಂದ ನೆಕ್ಸ್ಟ್ ಓದುವಂತವ್ರು ಕೂಡ ಒಂದು ನಂಬಿಕೆ ಮೇಲೆ ಓದ್ತಾರೆ. ಸೊ ಕನ್ನಡಿಗರು ಕೂಡ ನಮಗೂ ಕೂಡ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಓದ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಈ ಒಂದು ಒಳ್ಳೆ ಖುಷಿ ವಿಚಾರ. ಏಕಂತಂದರೆ ನಮಗೆ ಕನ್ನಡ ಪರ ಸಂಘಟನೆಗಳು ಹಾಗೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಎಲ್ಲರ ಸಹಕಾರದಿಂದ ಇವತ್ತು ಎಕ್ಸಾಮ್ ಅನೌನ್ಸ್ ಮಾಡಿದೆ ಸರ್ಕಾರ. ಇದ್ರ ಜೊತೆಗೆ ಇನ್ನೂ ಅನೇಕ ಸುಧಾರಣೆಗಳು ಆಗಬೇಕಾಗಿದೆ. ಏನಂತಂದರೆ PC ಓಟಾ ಕಮಿಟಿ ಏನು ಸುಧಾರಣೆಗಳು ಕೊಟ್ಟಿದೆಯೋ ಆ ವರದಿ ಪ್ರಕಾರವಾಗಿ KS ಎಕ್ಸಾಮ್ ಆಗಿರ್ಬೋದು, ಇತರೆ ಎಕ್ಸಾಮ್ ಆಗಿರ್ಬೋದು, ಕನ್ನಡಿಗರಿಗೆ ಮೀಸಲಾತಿಯಲ್ಲಿ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಅದರಲ್ಲಿ ಅನುಕೂಲ ಮಾಡಿಕೊಟ್ರೆ ಸರ್ಕಾರ ಅಭ್ಯರ್ಥಿಗಳಿಗೆ ಇನ್ನೂ ಒಳ್ಳೆಯದಾಗುತ್ತೆ. ಹಾಗೆಯೇ ಮೊನ್ನೆ ಏನು KS ಎಕ್ಸಾಮ್ ಆಗಿದೆಯೋ, ಸೊ ಆಲ್ಮೋಸ್ಟು ಒಂದು 58 ಕ್ವಶನ್ನು ರಾಂಗ್ ಇರೋದ್ರಿಂದ ಅದು ಎಕ್ಸಾಮ್ ಕನ್ಸಿಡರ್ ಮಾಡಿದ್ದಾರೆ. ಇನ್ನೂ ಒಂದು ವಿಚಾರ, ಇಷ್ಟು ದಿನ ಒಂದು 2 ಡಿಕೇಡ್ಸ್ ಅಂತ ಏನು ಕರಿತೀವಿ, 20-30 ವರ್ಷದಲ್ಲಿ ಕನ್ನಡಿಗರು ಸೆಲೆಕ್ಟ್ ಆಗಿರೋಂಥ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ. ಉದಾಹರಣೆಗೆ 2020ರಲ್ಲಿ KS ಏನು ಎಕ್ಸಾಮ್ ಆಯಿತು, ಅದರಲ್ಲಿ 102 ಪೋಸ್ಟ್ಗೆ ಬರೀ 10 ಜನ ಮಾತ್ರ ಕನ್ನಡದಲ್ಲಿ ಎಕ್ಸಾಮ್ ಬರೆದಿರೋರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಫೈನಲ್ ಆಗಿ. ಅಂದರೆ ಇಂಗ್ಲೀಷ್ಗೆ ಅತಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸ್ಟೂಡೆಂಟ್ಸ್ ಇಲ್ಲಿ ಪಾಸ್ ಆಗಿಬಿಟ್ಟು ಒಂದು ಆಡಳಿತ ವ್ಯವಸ್ಥೆಗೆ ಬರ್ತಾ ಇದ್ದಾರೆ. ಇದನ್ನು ನಾವು ತೀರಾ ಖಂಡಿಸ್ತಾ ಇದ್ದೀವಿ. ಯಾಕಂತಂದರೆ ಕನ್ನಡದಲ್ಲಿ ಅಷ್ಟೇ ಕ್ವಾಲಿಟಿ ಆಗಿ ಬರೀತಕ್ಕಂಥ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಸೊ ಯಾಕೆ ನೀವು ಅವ್ರನ್ನ ಕನ್ಸಿಡರ್ ಮಾಡಬಾರ್ದು? ಯಾಕೆ ನೀವು ತಾರತಮ್ಯ ಧೋರಣೆ ಮಾಡ್ತೀರಾ? ಇಂಗ್ಲೀಷಲ್ಲಿ ಮಾತ್ರ ಬರೆಯೋರನ್ನ ನೀವು ಏನಕ್ಕೆ ಕ್ಲಿಯರ್ ಮಾಡೋಂಥದ್ದು ನೀವು ಕೊಡ್ತಾ ಇದ್ದೀರಾ ಅನ್ನೋದು ಒಂದು ನಮ್ಮ ಪ್ರಶ್ನೆ. ದಯವಿಟ್ಟು ಇದರ ಬಗ್ಗೆನೇ ಒಂದು 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 ಕಮಿಟಿ ನೇಮಕ ಮಾಡಿ ಅಥವಾ ನೇರವಾಗಿ ನೀವು ಸುಧಾರಣೆಗಳನ್ನು ತರ್ರಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಸರ್, ಇವಾಗ ಇನ್ನೊಂದೇನು ಅಂದರೆ ಈ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತ ಹೇಳಿನೇ ತುಂಬ ಒಂದು ಲಕ್ಷ ದುಡ್ಡು ಕೊಟ್ಟು ನೇಮಕ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದರೆ ಹೊರತು ಕನ್ನಡದಲ್ಲಿ ಪ್ರಶ್ನೆಗಳನ್ನ ಕೇಳಿಲ್ಲ. ಇದ್ರ ಬಗ್ಗೆ ಏನು? ಹೌದು, ನೀವು ಪ್ರಶ್ನೆ ಸರಿಯಾಗಿದೆ. ಈಗ ನಮ್ಮ ಒತ್ತಾಯ ಏನಂತಂದರೆ, ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಮಾಧ್ಯಮದಲ್ಲಿ ನಾವು ಅಭ್ಯಾಸ ಮಾಡಿಬಿಟ್ಟು ಒಂದು ಪರೀಕ್ಷೆ ಬರೆಯೋಕ್ಕೆ ಹೋಗ್ತೀವಿ. ಅವ್ರಿಗೆ ಫೋಕಸ್ ಮಾಡ್ದಲ್ಲೇ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ತಯಾರು ಮಾಡಿಬಿಟ್ಟು, ಉದಾಹರಣೆಗೆ ಈ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಏನು ಕರಿತೀವೋ UPSC ಅವರು ಒಂದು ದೊಡ್ಡ ನೇಮಕಾತಿ ಸಂಸ್ಥೆಗಳನ್ನು ಹೆಡ್ ಆಗಿರ್ತಾರೆ. ಅವರು ಕ್ವಶನ್ ಪೇಪರ್ ತಯಾರು ಮಾಡೋದು ಇಂಗ್ಲೀಷಲ್ಲೇ. ಬಟ್ ನಮ್ಮ ಒಂದು ಆಗ್ರಹ ಏನಂತಂದರೆ, ಕನ್ನಡದಲ್ಲೇ ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ಟು ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡಲಿ, ಅನುವಾದ ಮಾಡಲಿ, ಭಾಷಾಂತರ ಮಾಡಲಿ. ಅದರಲ್ಲಿ ಒಂದು ಅರ್ಥಗರ್ಭಿತವಾಗಿರ್ತದೆ. ಕನ್ನಡ ಮಕ್ಕಳಿಗೆ ಕ್ವಶನ್ ಅರ್ಥೈಸಿ ಓದ್ಕೊಳ್ಳೋಕ್ಕಾಗುತ್ತೆ. ಮತ್ತು ಇಂಗ್ಲೀಷಿಂದನೇ ಕನ್ನಡಕ್ಕೆ ಬಂದರೆ ಒಂದು ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಒಂದು ರೋಬೋಟಿಕ್ಸ್ ಆಗಿರ್ಬೋದು, ಮತ್ತು ಬೇರೆ ವಿಚಾರಗಳಾಗಿ ಆಗಿರ್ಬೋದು, ಇವೆಲ್ಲ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಗೊಂದಲ ಮಾಡಿಬಿಟ್ಟಿರ್ತಾರೆ. ಕೆಲವೊಂದು FD/STಗಳು ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ. ಕನ್ನಡ ಭಾಷಾಂತರಕಾರರು, ಅನುವಾದಕಾರರು ಇದ್ದಾರೆ. ಅವ್ರು ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿ ಬರ್ತಾರೆ ವ್ಯವಸ್ಥೆ ಒಳಗೆ? ಇದನ್ನೇ ಪ್ರಶ್ನೆ, ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಅಂದರೆ ಅವ್ರಿಗೆ ನೋಡಿ, ಉದಾಹರಣೆಗೆ ದೊಡ್ಡ ಪೋಸ್ಟ್ ಕರ್ನಾಟಕ ಆಡಳಿತಾತ್ಮಕ ಸಂಸ್ಥೆ ಒಳಗೇನೆ ಮಾಡೋಂಥ ಅಧಿಕಾರಿಗಳು ನೇಮಕ ಮಾಡೋಂಥ ಸಂಸ್ಥೆನೇ ಇಷ್ಟು ಸಿಲ್ಲಿಯಾಗಿ ಅನುವಾದ ಮಾಡ್ತಿದ್ಯಾ ಅಂತಂದರೆ ಶೇಮ್ಫುಲ್ ತಾನೆ ನಮ್ಮ ಕನ್ನಡಕ್ಕೆ. ಯಾಕಂದರೆ ಕಂಪಲ್ಸರಿ ಕನ್ನಡ ಅಂತ ಒಂದು ಎಕ್ಸಾಮ್ ಇರುತ್ತೆ KPSCಯಲ್ಲಿ. ಅದು ಪಾಸ್ ಆದಮೇಲೆ ಮಾತ್ರ ಅಧಿಕಾರಿಗಳು ಮುಂದೆ ಹೋಗ್ತಾರೆ. ನಾವೇ ಅಧಿಕಾರಿಯಾಗಿ ಆಯ್ಕೆ ಆಗ್ತೀವಿ. ಅದನ್ನು ಪಾಸ್ ಮಾಡಿ ಬಂದಿರ್ತಾರೆ ಅವರು ಅಲ್ವಾ? ಅವರೇನೇ ಇಷ್ಟು ತಪ್ಪು ಪ್ರಮಾದ ಎಸಗಿದ್ರೆ ಕನ್ನಡ ಮತ್ತು ಏನು ಗತಿ ಆಗ್ಬೇಕು ಹೇಳ್ರಿ? ಸೊ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ. ಸಿಲ್ಲಿ ಮಿಸ್ಟೇಕ್ಗಳ ಬಗ್ಗೆನೇ ಒಂದು KPSC ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ದಯವಿಟ್ಟು ನೀವು ಸುಧಾರಣೆ ತಂದ್ಕೊಳ್ರಿ. ಈಗ ವರ್ಷಗಳ ಕಾಲ ಕೂತು ಅಭ್ಯರ್ಥಿಗಳು ಅಂದರೆ ಕಲ್ತಿರ್ತಾರೆ, ತುಂಬ ಟೈಮ್ನ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಎಲ್ಲೋ ಒಂದು ಕಡೆ ಟೈಮ್ ವ್ಯರ್ಥ ಆಗೋಯ್ತು ಅಂತ. ಈಗ ಮತ್ತೆ 2 ತಿಂಗಳ ಕಾಲ ಕರೆಕ್ಟಾಗಿ ಇವ್ರು ಮಾಡಿದಿದ್ರೆ 2 ತಿಂಗಳ ಕಾಲ ಇವರು ಟೈಮ್ ಕೇಳೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಮತ್ತೆ ಅವ್ರು 2 ತಿಂಗಳ ಕಾಲ ಇನ್ನೂ ಟೈಮ್ನ ಹೆಚ್ಚಿಗೆ ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಹೇಗೆ ಕೊಡ್ತಾರೋ ಏನೋ ಮತ್ತೆ ಗೊತ್ತಿಲ್ಲ ಅಲ್ವಾ? ಹೌದು, ನೀವು ಹೇಳೋದು ತುಂಬ 100% ಕರೆಕ್ಟ್ ಇದೆ. ಯಾಕಂತಂದರೆ ಈಗ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಮುಗಿಯೋದು 21 ವರ್ಷಕ್ಕೆ. 21 ವರ್ಷ ಆದಮೇಲೆ ಉದ್ಯೋಗ ಪಡೆಯೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬಂದಿರ್ತಾರೆ ಅಲ್ವಾ? ಇಲ್ಲಿ ಒಂದು KPSC ನೋಟಿಫಿಕೇಶನ್ ಅಥವಾ ಬೇರೆ ನೇಮಕಾತಿ ಏಜೆನ್ಸಿ ನೋಟಿಫಿಕೇಶನ್ ಮಾಡೋದು 2 ರಿಂದ 3 ವರ್ಷ.
ಅಷ್ಟೊತ್ತಿಗೆ ಅವ್ನು ಪ್ರಿಪೇರ್ ಆಗಿರ್ತಾರೆ, ಮತ್ತೆ ಯಾವುದೋ ಒಂದು ಗೊಂದಲ ಉಂಟಾಗುತ್ತೆ, ಮತ್ತೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಮತ್ತೆ 3-4 ವರ್ಷ ಮುಂದೆ ಹೋಗುತ್ತೆ. ಹೀಗೇನೆ ಅವರು ಮದುವೆ ವಯಸ್ಸು ಬರೋಷ್ಟೊತ್ತಿಗೆ ಅವ್ರು ಯಾವ ಟೈಮಲ್ಲಿ ಏನೇನು ಪ್ರಕ್ರಿಯೆ ಆಗಬೇಕು ಎಲ್ಲ ಮುಗಿದ್ಬಿಟ್ಟು ಕುಟುಂಬದ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ, ಆರ್ಥಿಕ ಸಂಕಷ್ಟನ ಒಳಗಾಗುತ್ತೆ. ಕೋವಿಡಿಂದ ತುಂಬ ಸಮಸ್ಯೆ ಆಗಿದೆ. ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಮತ್ತೆ ಈ ಥರ ಸಂಕಷ್ಟಗಳು ತಂದಿಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ನಿರುದ್ಯೋಗ ಸಮಸ್ಯೆ ತುಂಬ ಕಾಡ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಹಾಗೆ ನನ್ನ ಕೊನೆ ಪ್ರಶ್ನೆ, ಈಗ ಏನೆಲ್ಲ ಈ ಮಿಸ್ಟೇಕ್ಸ್ ಆಗಿದೆ ಇದಕ್ಕೆ ಯಾರು ಹೊಣೆ? ಮೇಡಮ್, ಯಾರು ಹೊಣೆ ಅಲ್ಲ, ಅಧಿಕಾರಿ ವರ್ಗ ಹೊಣೆ. ನೇರವಾಗಿ ಹೇಳ್ತಾ ಇದ್ದೀವಿ, KPSC ಇದಕ್ಕೆ 100% ಹೊಣೆ ಆಗುತ್ತೆ. ಯಾಕಂತಂದರೆ ಅಲ್ಲಿರೋಂಥ ಅಧಿಕಾರಿಗಳಿಗೆ ಕ್ವಶನ್ ಪೇಪರ್ ತಯಾರು ಮಾಡೋದು, ಸ್ಕ್ರೂಟಿನಿ ಮಾಡೋದು ಅವರೇ, ತಿದ್ದುಪಡಿಗಳನ್ನು ಚೆಕ್ ಮಾಡೋದು ಅವರೇ, ಕರೆಕ್ಷನ್ ಮಾಡೋದು ಅವರೇ, ಫ್ರಿಸ್ಕಿಂಗ್ ಮಾಡೋದು ಅವರೇ, ಎಕ್ಸಾಮ್ ಸೆಂಟರ್ಗಳನ್ನು ಅಲರ್ಟ್ ಮಾಡೋದು ಅವರೇ. ಪ್ರತಿಯೊಂದು ಅವರದ್ದೇ ಜವಾಬ್ದಾರಿ. ಅದೇ ಜವಾಬ್ದಾರಿ ಯಾರೇ ಜವಾಬ್ದಾರಿ ವಹಿಸ್ಕೊಂಡ್ರು, ಯಾರೇ ಮಿಸ್ಟೇಕ್ ಮಾಡಿದ್ರು ಅವರೇ ಹೊಣೆಗಾರರಾಗಿರ್ತಾರೆ. ಈಗ CM ಅವರು ಹೇಳಿದ್ದಾರೆ, ಯಾರೇ ತಪ್ಪಿತಸ್ಥರನ್ನ ಅವರನ್ನು ನಾನು ಸಸ್ಪೆಂಡ್ ಮಾಡಿಬಿಟ್ಟು ತನಿಖೆ ಮಾಡಿಬಿಟ್ಟು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಸೊ ನಮ್ಮ ಸಂಘಟನೆಗಳಿಂದ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇದೇ ರೀತಿಯಾಗಿ ನಮಗೋಸ್ಕರ ಸುಧಾರಣೆಗಳು ತನ್ನಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. KPSC ಈ ಸಲ ಎಕ್ಸಾಮ್ ಮಾಡಿರೋದು ತುಂಬ ಕಷ್ಟವಾಗಿದೆ. ಏಕೆಂದರೆ ನಮಗೆ ನಮ್ಮ ಕನ್ನಡ ಸಂಸ್ಕೃತ ಪದಗಳನ್ನೇ ನೀಟಾಗಿ ಬರ್ದಿಲ್ಲ. ಅದರಲ್ಲಿ ನಮಗೆ ಅರ್ಥವಾಗದ ರೀತಿಯಲ್ಲಿ ದೋಷಪೂರಿತವಾಗಿ ಪರೀಕ್ಷೆ ಪತ್ರಿಕೆಯನ್ನು ತಯಾರು ಮಾಡಿ ನಮಗೆ ಭಾಳ ಅನ್ಯಾಯವಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ KPSC ಎಕ್ಸಾಮ್ ಬರೆದಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಬಳಗಕ್ಕೂ ಎಲ್ಲರಿಗೂ ಅನ್ಯಾಯವಾಗಿದೆ. ಆದರೆ ಮರುಪರೀಕ್ಷೆ ಮಾಡ್ತೀವಿ ಅಂತ ಇವಾಗ ಪ್ರತಿಭಟನೆ ಸಕ್ಸಸ್ ಆಗಿದೆ. ನಾವು ಅದಕ್ಕೋಸ್ಕರನೇ ಹಳ್ಳಿ ಕಡೆಯಿಂದ ಬಂದು 2-3 ವರ್ಷ PGಯಲ್ಲಿದ್ದು ಅದಕ್ಕೆ ಅಮೌಂಟ್ ವ್ಯರ್ಥ ಮಾಡಿದೆ. ಸಮಯ ಊಟ ಇಲ್ಲದೆ, ಒಂದೊಂದು ಹೊತ್ತಿಗೂ ಊಟನೂ ಇಲ್ಲದೆ, ಆಮೇಲೆ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಎಕ್ಸಾಮಿಗೆ ಓದಿ, ಅಂದರೆ ಈ ಥರ ಕ್ವಶನ್ ಪೇಪರ್ ತೆಗಿತಾರೆ ಅಂತ ಯಾರು ಕೂಡ ಊಹೆನೂ ಮಾಡೋಕ್ಕಾಗಿರೋದು ಅಂತ ಕ್ವಶನ್ ಅದು. ನೆಕ್ಸ್ಟ್ ಬರೀ ಎಕ್ಸಾಮು KPSC ನಡೆಸ್ತಾ ಇರೋಂಥ ಗ್ರೂಪ್ C ಎಕ್ಸಾಮ್ ಎಲ್ಲದು ನೆಕ್ಸ್ಟ್ ಬರೀ ಎಕ್ಸಾಮು ಈ ಥರ ಮಾಡಬಾರ್ದು ಯಾವುದಾದ್ರೂ. ನಾವು ಯಾಕಂದರೆ 2 ವರ್ಷ 3 ವರ್ಷ ಅದಕ್ಕೋಸ್ಕರನೇ ಹಳ್ಳಿ ಕಡೆಯಿಂದ ಬಂದು ನಮ್ಮ ಅಪ್ಪ ಅಮ್ಮ ಓದಿಸ್ತಾ ಇರ್ತಾರೆ. ಆದರೆ ನಾವು ಒಂದು ಅವರಿಗೆ ಜಾಬ್ ತಗೊಳ್ಳಿಲ್ಲ ಅಂದರೆ 2-3 ವರ್ಷದೊಳಗೆ ಒಂದು ಜಾಬ್ ನಾವು ಪಡಲಿಲ್ಲ ಅಂದರೆ ಅವರಿಗೆ ಎಷ್ಟು ದುಃಖ ಆಗುತ್ತೆ. ನಮ್ಮ ಮಗಳು ಹಿಂಗೆ ಎಕ್ಸಾಮಿಗೆ ಓದ್ತಾ ಇದ್ದಾಳೆ, ಗೌರ್ಮೆಂಟ್ ಎಕ್ಸಾಮಿಗೆ, ಆದರೆ ಯಾವುದೂ ಆಗ್ತಾ ಇಲ್ಲ. ಈಗ ಪಕ್ಕದ ಮನೆಯಲ್ಲೆಲ್ಲ ಹುಡುಗರು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇರ್ತಾರೆ. ಅವ್ರು ನೋಡಿ ನಮಗೆ ನೀನು ಎಷ್ಟು ವರ್ಷ ಆಯಿತು, 3 ವರ್ಷ ಆಯಿತು ಹೋಗಿ, ನೀನಾದರೂ ಒಂದು ಜಾಬ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಇವಾಗ ನೆಕ್ಸ್ಟ್ ಮಾಡೋಂಥ ಯಾವುದೇ ಗ್ರೂಪ್ C ಎಕ್ಸಾಮ್ ಇರಲಿ, PD ಇರಲಿ, ವಿಲೇಜ್ ಅಕೌಂಟ್ ಇರಲಿ, ಆಮೇಲೆ ಯಾವುದೇ ಎಕ್ಸಾಮ್ ಇರಲಿ, ಒಟ್ಟು KE ನಡೆಸೋ ಎಕ್ಸಾಮು ಆ ಥರ ದೋಷಪೂರಿತವಾದ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು ನನ್ನ ಅನಿಸಿಕೆ. ಇವಾಗ ಮರುಪರೀಕ್ಷೆ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಆ ಎಕ್ಸಾಮ್ ಚೆನ್ನಾಗಿ ಕ್ವಶನ್ ಚೆನ್ನಾಗಿ ಈಸಿ ಇರಲಿ, ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಬರೆಯುವ ಹಾಗೆ ಇರಲಿ ಅಂತ ನಾನು ಹೇಳ್ತಾ ಇರೋದು. ಈಗೇನು ಮರುಪರೀಕ್ಷೆನ CM ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಇದಕ್ಕೆ KS ಅಭ್ಯರ್ಥಿಗಳು ಕೂಡ ಸಾಕಷ್ಟು ಬೆಂಬಲನ ಕೊಟ್ಟಿದ್ದಾರೆ, ಹಾಗೆ ಖುಷಿ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ಒಂದು ಸಣ್ಣ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಮರುಪರೀಕ್ಷೆ ಮಾಡಿದ್ರು ನಮ್ಗೆ ಅದು ಖುಷಿ ಇದೆ, ಆದರೂ ಸಹ ಇವರು ನ್ಯಾಯ ರೀತಿಯಲ್ಲೇ ಮಾಡಬೇಕಾಗತ್ತೆ. ಮತ್ತೆ ಇವರು ಏನು 2 ತಿಂಗಳ ಕಾಲ ಗಡಿವನ್ನು ಕೊಟ್ಟಿದ್ದಾರೆ, ಟೈಮ್ನ ಕೊಟ್ಟಿದ್ದಾರೆ. ಆ 2 ತಿಂಗಳು ಆದ್ಮೇಲೂ ಸಹ ಇವರು ಪರೀಕ್ಷೆನ ನ್ಯಾಯ ರೀತಿಯಿಂದ ಮಾಡಬೇಕಾಗತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.